ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಪ್ರತಿದಿನ ರಂಗೋಲಿ ಹಾಕುವಾಗ ಈ ತಪ್ಪು ಮಾಡಿದರೆ ಮಹಾಲಕ್ಷ್ಮಿ ಎಂದಿಗೂ ಕ್ಷಮಿಸೋದಿಲ್ಲ. ರಂಗೋಲಿ ಹಾಕುವಾಗ ಯಾವ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಅಷ್ಟೈಶ್ವರ್ಯ ನೆಲೆಸುತ್ತದೆ? ಮನೆ ಮುಂದೆ ರಂಗೋಲಿ ಬರೆದರೆ ಬಡತನ ಹೇಗೆ ದೂರವಾಗುತ್ತದೆ? ರಂಗೋಲಿಯಿಂದ ಮನೆಗೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ರಂಗೋಲಿಯು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪವಾಗಿದೆ. ಎಷ್ಟೇ ನಕಾರಾತ್ಮಕ ಶಕ್ತಿಗಳಿರುವ ಜಾಗದಲ್ಲಿ ಒಂದು ಚಿಕ್ಕ ರಂಗೋಲಿ ಬಿಡಿಸಿದರೂ ಆ ಜಾಗದಲ್ಲಿನ ಎಲ್ಲ ಕೆಟ್ಟ ಶಕ್ತಿಗಳು ದೂರವಾಗುತ್ತದೆ. ಸಿರಿ ಸಂಪತ್ತು ವೃದ್ಧಿಯಾಗಲು ಮನೆ ಮುಂದೆ ಹಾಗೂ ದೇವರ ಕೋಣೆಯಲ್ಲಿ ತಪ್ಪದೇ ರಂಗೋಲಿ ಬರೆಯಬೇಕು. ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂದ ಮೇಲಂತೂ ರಂಗೋಲಿ ಬಿಡಿಸುವ ಅಭ್ಯಾಸ ಎಷ್ಟೋ ಜನರಿಗೆ ಇಲ್ಲ. ರಂಗೋಲಿಯು ದೈವಿಕ ಶಕ್ತಿಗಳನ್ನು ಮನೆಗೆ ಆಕರ್ಷಣೆ ಮಾಡಿ ಇಡೀ ಕುಟುಂಬದ ಸದಸ್ಯರಿಗೆ ರಕ್ಷಣೆಯಾಗಿ ಕೆಲಸ ಮಾಡುತ್ತದೆ. ರಂಗೋಲಿಯನ್ನು ಹಾಕುವಾಗ ನಿಮ್ಮ ಬೆರಳು ಮತ್ತು ಹೆಬ್ಬೆರಳು ಒಟ್ಟಾಗಿ ಜ್ಞಾನ ಮುದ್ರೆಯನ್ನು ರೂಪಿಸುತ್ತದೆ. ಇದು ನಿಮ್ಮ ಮೆದುಳನ್ನು ಶಕ್ತಿಯುತವಾಗಿಸುವಲ್ಲಿ, ಸಕ್ರಿಯಗೊಳಿಸುವಲ್ಲಿ ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ದೇವಸ್ಥಾನಗಳಲ್ಲಿ ರಂಗೋಲಿ ಹಾಕುವುದು ಸರ್ವಶ್ರೇಷ್ಠ. ವಿಷ್ಣು ಹಾಗೂ ದೇವಿ ಮುಂದೆ ರಂಗೋಲಿ ಹಾಕುವ ಮುತ್ತೈದೆಯರು 7 ಜನ್ಮಕ್ಕೂ ಮುತ್ತೈದೆಯರಾಗಿಯೇ ಸಾಯುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ದೇವಿ ಭಾಗವತ ಮತ್ತು ಬ್ರಹ್ಮಾಂಡ ಪುರಾಣವು ಇದನ್ನೇ ಹೇಳುತ್ತದೆ. ಬಣ್ಣಗಳ ಬದಲಿಗೆ ರಂಗೋಲಿ ಹಾಕಲು ಅಕ್ಕಿ ಹಿಟ್ಟು ಸೇರಿಸುವುದು ಉತ್ತಮ. ರಂಗೋಲಿ ಬರೆಯುವ ಮನೆಗೆ ಹಣಕಾಸಿನ ಸಮಸ್ಯೆಗಳು ಬಂದರೂ ಅದರಿಂದ ಹೊರಬರುವ ಅವಕಾಶಗಳು ಹೆಚ್ಚಾಗಿ ಸಿಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಅಂಗಳದಲ್ಲಿ ರಂಗೋಲಿ ಬರೆಯುವ ಮನೆಗೆ ಯಮ ಪ್ರವೇಶಿಸಲು ಯೋಚಿಸುತ್ತಾನೆ ಎಂದು ಹಿರಿಯರು ಹೇಳುತ್ತಾರೆ. ಒಂದು ಕಾಲದಲ್ಲಿ ಒಬ್ಬ ಪತಿವ್ರತೆಯ ಪತಿಯ ಪ್ರಾಣವನ್ನು ಪಡೆಯಲು ಯಮಧರ್ಮರಾಜನು ಸೂರ್ಯ ಉದಯಿಸುವ ಮುನ್ನವೇ ಒಂದು ಮನೆ ಮುಂದೆ ಕಾಣಿಸಿಕೊಂಡನು. ಪತಿವ್ರತೆ ಸ್ತ್ರೀ ಯಮ ಬರುವ ಮುನ್ನವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ಅಂಗಳ ಗುಡಿಸಿ ತೊಳೆದು ರಂಗೋಲಿಯನ್ನ ಬಿಡಿಸಿದ್ದಳು. ಮನೆ ಮುಂದೆ ಆ ಸ್ತ್ರೀ ಬರೆದ ರಂಗೋಲಿಯು ಯಮನನ್ನ ಕೂಡ ಆಕರ್ಷಣೆ ಮಾಡಿತು. ಯಮನು ಕೂಡ ತಾನು ಬಂದ ಕೆಲಸ ಮರೆತು ರಂಗೋಲಿ ನೋಡುತ್ತಾ ನಿಂತಿದ್ದನು. ರಂಗೋಲಿಯನ್ನ ನೋಡಿ ಪ್ರಸನ್ನಗೊಂಡು ಯಮನು ಆ ಪತಿವ್ರತೆಯ ಪತಿಯ ಆಯಸ್ಸನ್ನ ಹೆಚ್ಚು ಮಾಡಿದನು. ಈಗಿನ ಕಾಲದಲ್ಲಿ ಸಗಣಿ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕುವ ಅನುಕೂಲ ಹಳ್ಳಿ ಕಡೆ ಮಾತ್ರ ಇದೆ. ಸಿಟಿಯಲ್ಲಿ ಸಗಣಿ ಸಿಗದ ಕಾರಣ ಮನೆ ಮುಂದೆ ಅರಿಶಿಣದ ನೀರನ್ನು ಮನೆ ಅಂಗಳದಲ್ಲಿ ಚೆಲ್ಲಿ ನಂತರ ರಂಗೋಲಿ ಬರೆಯಬಹುದು. ಓಂ ಹಾಗೂ ಸ್ವಸ್ತಿಕ್ ಚಿಹ್ನೆಯನ್ನು ನೆಲದ ಮೇಲೆ ಬರೆದಾಗ ಆ ರಂಗೋಲಿಯನ್ನು ಯಾರೂ ಕೂಡ ತುಳಿಯಬಾರದು. ದೇವರ ಕೋಣೆ ಮುಂದೆ ಅಥವಾ ದೇವರ ಕೋಣೆ ಒಳಗೆ ರಂಗೋಲಿ ಇರದಿದ್ದರೆ ಆ ಪೂಜೆಯ ಫಲ ಸಿಗುವುದಿಲ್ಲ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದರೆ ಆ ಹಿಟ್ಟನ್ನು ತಿನ್ನಲು ಪಕ್ಷಿಗಳು ಬರುತ್ತವೆ. ನೀವು ಬರೆದ ರಂಗೋಲಿಯನ್ನ ಪಕ್ಷಿಗಳು ಸ್ಪರ್ಶ ಮಾಡಿದರೆ, ಅದರ ಮೇಲೆ ಕುಳಿತರೆ ಮನೆಯ ಎಷ್ಟೋ ದೋಷಗಳು ದೂರವಾಗಿ ಮನೆಗೆ ಅದೃಷ್ಟ ಲಭಿಸುತ್ತದೆ. ತುಳಸಿ ಕಟ್ಟೆಯ ಮುಂದೆ ವಾರಕ್ಕೆ 2 ಬಾರಿಯಾದರೂ ವಿವಿಧ ರೀತಿಯ ರಂಗೋಲಿ ಬರೆದು ತುಳಸಿಯ ಸುತ್ತಲೂ ದೀಪಗಳನ್ನು ಬೆಳಗಿಸಿದರೆ ಸಕಲ ಐಶ್ವರ್ಯವು ಆ ಮನೆಗೆ ಪ್ರಾಪ್ತಿಯಾಗುತ್ತದೆ. ಮಹಾಲಕ್ಷ್ಮಿ, ಮಹಾವಿಷ್ಣು ಹಾಗೂ ತುಳಸಿ ಮಾತೆಯ ಅನುಗ್ರಹ ಆ ಮನೆಗೆ ಪರಿಪೂರ್ಣವಾಗಿ ಲಭಿಸುತ್ತದೆ. ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ದೂರವಾಗಲು ರಂಗೋಲಿಯ ಮೇಲೆ ಅಥವಾ ಸುತ್ತ 2 ಅಡ್ಡಗೆರೆಗಳನ್ನು ಬರೆಯಬೇಕು. ಒಂದು ಬಾರಿ ರಂಗೋಲಿ ಬರೆಯಲು ಶುರು ಮಾಡಿದ ಮೇಲೆ ಅರ್ಧಕ್ಕೆ ನಿಲ್ಲಿಸಬಾರದು. ಮಾನಸಿಕ ನೆಮ್ಮದಿಗೆ, ದೇವರ ಅನುಗ್ರಹಕ್ಕೆ, ನೀವು ಮಾಡುವ ಪೂಜೆಗೆ ಫಲ ಸಿಗಲು ಆಗಾಗ ಮನೆಗೆ ಸಮೀಪವಿರುವ ದೇವಾಲಯಗಳಿಗೆ ತೆರಳಿ ರಂಗೋಲಿಯನ್ನ ನಿಮ್ಮ ಕೈನಿಂದ ಬಿಡಿಸಿ ದೇವರ ದರ್ಶನ ಮಾಡಿ ಬನ್ನಿ. ಇದರಿಂದ ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಕಷ್ಟ ಕಾಲದಲ್ಲಿ ದೇವರ ಅನುಗ್ರಹ ನಿಮ್ಮೊಂದಿಗಿರುತ್ತದೆ. ದೇವಸ್ಥಾನಗಳಲ್ಲಿ ದೇವಾನುದೇವತೆಗಳು ಸಂಚರಿಸುತ್ತಾರೆ. ಇದರಿಂದ ನಿಮ್ಮ ಕುಟುಂಬದವರಿಗೆ ಆಯಸ್ಸು ವೃದ್ಧಿಯಾಗುತ್ತದೆ. ಶುಕ್ರವಾರದ ದಿನ ಮನೆ ಮುಂದೆ ಬರೆಯುವ ರಂಗೋಲಿಯ ಮಧ್ಯಭಾಗದಲ್ಲಿ ಮಹಾಲಕ್ಷ್ಮಿ ದೇವಿಯ ಪಾದದ ಗುರುತುಗಳನ್ನು ಬಿಡಿಸಬೇಕು. ಆಗ ಮಹಾಲಕ್ಷ್ಮಿ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾರೆ. ರಂಗೋಲಿ ಬಿಡಿಸುವಾಗ ಆದಷ್ಟು ಮೌನವಾಗಿರಿ, ಯಾರೊಂದಿಗೂ ಮಾತನಾಡಬೇಡಿ. ಆಗ ನೀವು ಬರೆಯುವ ರಂಗೋಲಿಯ ಶಕ್ತಿ ಹೆಚ್ಚಾಗುತ್ತದೆ. ನಿತ್ಯ ಕಳಶ ಇಟ್ಟು ದೇವರ ಪೂಜೆ ಮಾಡುವ ಪದ್ಧತಿ ಇದ್ದವರು ಕಳಶದ ಕೆಳಗೆ ಅಥವಾ ಕಳಶ ಇಡುವ ಮಣೆಯ ಮೇಲೆ ಚಿಕ್ಕದಾಗಿ ರಂಗೋಲಿಯನ್ನ ತಪ್ಪದೇ ಬರೆಯಬೇಕು. ರಂಗೋಲಿಯು ಕೇವಲ ನೆಲದ ಮೇಲೆ ಬಿಡಿಸುವ ಚಿತ್ರವಲ್ಲ,
ಇದು ಶಕ್ತಿಯುತ ಚಕ್ರಗಳಿಗೆ ಸಮ. ಆಗಿನ ಕಾಲದಲ್ಲಿ ಋಷಿಮುನಿಗಳು ಸಾಧು ಸಂತರು ರಂಗೋಲಿ ಇಲ್ಲದ ಮನೆಗೆ ಪ್ರವೇಶ ಮಾಡುತ್ತಿರಲಿಲ್ಲ. ಆ ಮನೆಯಿಂದ ಏನನ್ನೂ ಕೂಡ ಪಡೆಯುತ್ತಿರಲಿಲ್ಲ. ರಂಗೋಲಿ ಇಲ್ಲದ ಮನೆಯಲ್ಲಿ ಏನೋ ಅಶುಭ ಜರುಗದೆ ಎಂದರ್ಥ. ಮನೆಯಲ್ಲಿ ಯಾರಾದರೂ ಮರಣಿಸಿದಾಗ ರಂಗೋಲಿ ಹಾಕಬಾರದು. ಶ್ರಾದ್ದ ಇತ್ಯಾದಿ ಪಿತೃ ಕಾರ್ಯಗಳನ್ನು ಮಾಡುವ ದಿನಗಳಲ್ಲಿ ಮನೆ ಮುಂದೆ ರಂಗೋಲಿ ಬಿಡಿಸಬಾರದು. ರಂಗೋಲಿಯಿಂದ ದೇವರ ಅನುಗ್ರಹದ ಜೊತೆಗೆ ಆರೋಗ್ಯಕರ ಲಾಭಗಳು ಸಿಗುತ್ತವೆ. ರಂಗೋಲಿಯ ಬಗ್ಗೆ ನೀವು ತಿಳಿಯದ ಅನೇಕ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಅನ್ನು ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಕಾವ್ಯಪ್ರಕಾಶ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.